ರೈನಿ ಸೀಸನ್ ಕಷ್ಟಗಳು ಸ್ಟಾರ್ಟ್ ಅದು ಫ್ರೆಂಡ್ಸ್. ಮಳೆಗೆ ಒಗೆಯೋದು, ಮಳೆಗೆ ಒಣಗಿ ಹೋಗೋದು. ಹಿಂಗೆ ಸಮ್ಮರ್ ಇದ್ದರೆ ಒಂದು ಕಷ್ಟ, ರೈನಿ ಸೀಸನ್ ಇದ್ರೆ ಒಂದು ಕಷ್ಟ. ಹಾಯ್ ಹೆಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್ ಟೌನ್ ವಾಲಿ ಜ್ಯೋತಿ. ಹೇಗಿದ್ದೀರಾ? ಡೈಲಿ ಮಾರ್ನಿಂಗ್ ರೂಟೀನ್ ಎಲ್ಲ ಗಿಡಗಳು ಹೂವುಗಳು ತೋರಿಸೋದು ಆ್ಯಂಡ್ ಒಳಗೆ ಹೊರಗೆ ಎಲ್ಲ ಹುಡುಗೋದಾಗಿನ ನಂತರ ಹೂವು ಕಟ್ಕೊಂಡು ಬರ್ತೀನಿಲ್ಲ. ಇವತ್ತು ನೋಡ್ರಿ ಎಷ್ಟೊಂದು ದೂರ ಹೂವುಗಳು ಫ್ರೆಂಡ್ಸ್. ಇವತ್ತು ಭಾಳಷ್ಟವಲ್ಲ ಹೂವು ಆಲ್ರೆಡಿ ಕಟ್ಕೊಂಡ್ರೆ, ಸೊ ಒಂದು 4-5 ಕಟ್ಕೊತೀನಿ. ಆ್ಯಂಡ್ ಇದು ನೋಡಿ ಹತ್ತಿ ಗಿಡ ಇಟ್ಟು ಫ್ರೆಶ್ ಅದಲ್ಲ, ಒಂದು ಸ್ವಲ್ಪ ಮಳೆ ಬಿದ್ದರೂ ಗಿಡಗಳ ಮೇಲೆ ಮೈ ತೊಳ್ದಂಗೆ ಅನ್ಸುತ್ತದೆ. ಫ್ರೆಶ್ ಅನ್ಸತ್ತವ. ಸೊ ಗುಲಾಬ ಇದು ಬಿಸಿಲು ಹೆಂಗೆ ಓಪನ್ ಐತೆ ಹಂಗೆ ಫುಲ್ ಬಿಚ್ಚದ ನೋಡ್ರಿ. ಹೆಂಗೆ ಬಿಚ್ಚದ ಸೇಮ್ ಅದೇ ಥರ ಬಿಚ್ಚು. ಅದಕ್ಕೆ ಒಂದು ಸ್ವಲ್ಪ ಓಪನ್ ಆಗಿನ ಪೆಟಲ್ಸ್ ಇತ್ತದಕ್ಕೆ ಅದಕ್ಕೆ ಅದು ಕಟ್ಕೊಂಡು ಹೋಗೀನಿ. ಆ್ಯಂಡ್ ಗುಲಾಬ ಹೂವು ಕಡಿಲತ್ತೀನಿ. ಆ್ಯಂಡ್ ಇವಾಗಂತೂ ಗೊತ್ತದ ದಾಸವಾಳ ಹೂವು ಜಾಸ್ತಿ ಇಲ್ಲ. ಸೊ ರೆಡ್ ಅಂದು ರೆಡ್ ದಾಸವಾಳ ಒಂದು 4-5 ಕಾಣಿಸುತ್ತೆ. ಸೊ ಅವು ಕಡ್ಕೊಂಡು ಹೋಗ್ತೀನಿ. ಆ್ಯಂಡ್ ನೋಡ್ರಿ ಹಕ್ಕಿಗಳು ಅರ್ಲಿ ಮಾರ್ನಿಂಗ್ ಚೆನ್ನಾಗಿ ಅನ್ನಿಸ್ತದೆ. ಆ್ಯಂಡ್ ಈಗ ನಿನ್ನ ಅಂದಿಲ್ಲ ಒಂದು ಬೀಳ್ತದ ಬ್ರಹ್ಮಕಮಲ್ ಯೆಲ್ಲೋಯಿಶ್ ಆರೆಂಜಿಶ್ ಆಗ್ಯದ, ಪಿಂಕಿಶ್ ಅನ್ಸತ್ತದ ಅಂತ. ಸೊ ಅದು ಬಿತ್ತು ಫೈನಲಿ. ಆ್ಯಂಡ್ ಎಲ್ಲ ಕೆಲಸ ಇದು ಡೈಲಿ ರೊಟೀನ್ ಅದು. ಫಸ್ಟ್ ಹುಡುಗೋದು, ಹೂವು ತರೋದು, ಆನಂತರ ಕುಕ್ಕರ್ ಇಕ್ಕೋದು, ನೀರು ಕುಡಿಯೋದು. ಸೊ ಇದು ಡೈಲಿ ರೊಟೀನ್. ಇವತ್ತು ಕ್ಲಿಪ್ ಒಂದು ಸ್ವಲ್ಪ ಹೊತ್ತಾಗ್ಯದ. ಸೊ ಮೋಟ್ರ್ ಚಾಲು ಮಾಡಿ ಫ್ರೆಶ್ ಆಗಿ ನೀರು ಹಿಡ್ಕೊಂಡೀನಿ. ಆ್ಯಂಡ್ ಇದು ನೀನು ರಾತ್ರಿ ಚಪಾತಿ ನಾದಿಟ್ಟಿನದು ಫ್ರೆಂಡ್ಸ್. ಸೊ ಚಪಾತಿ ಮಾಡಿಕ್ಲತ್ತೀನಿ. ಇವಾಗ ಅದು ಹಾಟ್ ಬಾಕ್ಸ್ನಾಗ ಇಕ್ಲತ್ತೀನಿಲ್ಲ, ಕೆಸರೋಲ್ನಾಗ. ಸೊ ಅದ್ರ ಸಲುವಾಗಿ ಬುಟ್ಟಿನಾಗ ಇಕ್ಲತ್ತಿಲ್ಲ, ಬುಟ್ಟಿ ಜರ ಹಳೇದಾಗ್ಯದಲ್ಲ. ಸೊ ಅದ್ರ ಸಲುವಾಗಿ ಫಸ್ಟ್ ಹಿಂಗೆ ತಣ್ಣಗಾಗ್ಲಕ್ಕಿಟ್ಟು ಅದ್ರ ನಂತರ ಕೆಸರೋಲ್ನಾಗ ಇಕ್ಲತ್ತೀನಿ. ಆ್ಯಂಡ್ ಪೂಜೆ ಮಾಡಿ ನೋಡಿ ಗೊತ್ತತ್ರ ಅದನ್ನ ಇಡಿಸಿ. ಆ್ಯಂಡ್ ಈ ಬಾಳ್ಗಿ ಲಡ್ಡು ಮಾಡ್ಲಿಕ್ಕೆ ಬೆಲ್ಲ ಕರಗಿಸಿಲ್ಲ, ಅದರ ಸಲುವಾಗಿ ಅದೇ ಬಾಳ್ಗಿನ ಇನ್ನೊಂದು ಸ್ವಲ್ಪ ನೀರು ಹಾಕಿ ಪೂರ ಬೆಲ್ಲ ಎಲ್ಲ ಕೆದರಕ್ಕಿ ಒಂದು ಸ್ವಲ್ಪನೇ ದಮಂದ್ರವ್ದು ಶೀರಾ ಟೈಪ್ ಮಾಡೀನಿ. ಸ್ವಲ್ಪ ಅಂದ್ರೆ ಸ್ವಲ್ಪ ನೋಡ್ತಾ ಇದ್ರಲ್ಲ ನೀವು. ಈಗ ನಾವು ಒಂದು ಬಾಟಲ್ ತಗೊಂಡ ನಂತರ ಇನ್ನೂ ಒಂದೇ ಬಾಟಲ್ ಅದ ಅಷ್ಟೇ, ಜಾಸ್ತಿ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ನಂಬಲ್ಲಿ ನಾವು ಸ್ವೀಟ್ ಲವರ್ಸ್ ಅಂದ್ರೆ ನಾನು ವೈಭವ್ ಇಷ್ಟಪಟ್ಟು ತಿಂತೇವೆ. ವೈಷ್ಣವಿ ಆ್ಯಂಡ್ ಇವರು ತಿಂತಾರೆ, ಬಟ್ ಓಟ್ಗೆ ಹಾಸಿಲ್ಲ ನಮ್ಮಪ್ಲೆ. ದೇ ಆರ್ ನಾಟ್, ಅವ್ರಿಗೆ ಸ್ವೀಟ್ ಟೂತ್ ಇಲ್ಲ ಫ್ರೆಂಡ್ಸ್. ನಮಗಿಬ್ಬರಿಗೆ ಅದ, ನಾವಿಬ್ಬರು ತಿಂತೀವಿ. ಸೊ ನಾನು 2.5 ಸ್ಪೂನ್ ತೊಗೊಂಡಿನಿ, ವೈಭವ್ ಒಂದು ಸಲ 2.5 ಸ್ಪೂನ್ ಇಟ್ಟೀನಿ. ತುಪ್ಪ ಹಾಕಿನಿ, ಅದು ಕರ್ದಿ ತುಪ್ಪ ಅದಲ್ಲ, ಅದಕ್ಕೆ ಎಲ್ಲೋ ಅನ್ಸುತ್ತೆ. ಒಂದು ಸ್ವಲ್ಪ ಹಾಲು ಹಾಕ್ಕೊಂಡೀನಿ. ಸೂಪರ್ ಟೇಸ್ಟ್ ಅನ್ಸತ್ತೈತೆ ಆ್ಯಕ್ಚುಲಿ. ಬೆಲ್ಲ ಖಾಲಿ ಅದು ಬಾಳ್ಗಿ ಮೆತ್ಕೊಂಡಿದ್ದು ಹೊಟ್ಟೆ ಇತ್ತಲ್ಲ, ಸಾಕಾಯ್ತದೇನಿಲ್ಲ ಅಂದ್ಕೊಂಡೀನಿ, ಬಟ್ ಪರ್ಫೆಕ್ಟ್ಲಿ ಸಾಕಾಯಿತು. ಸೊ ಇಷ್ಟು ಆ್ಯಟ್ 10 o'clock ನೋಡ್ತಾ ಇದ್ರಲ್ಲ ಟೈಮ್. ಜೈ ಗುರುದೇವ ಅಂತ ದೇವರಿಗೊಂದು ಬರ್ಷಾಣ ಮಾಡಿ ಅನ್ನದಾತ ಸುಖಿ ಭವ ಅಂದ್ಕೊಂಡು ಊಟ ಮಾಡೀನಿ. ಆನಂತರ ಸಪ್ಪನ ಬೇಳೆ ಮಾಡೀನಿ, ಬಟ್ ಒಂದು 2 ಮೆಣಸಿನ್ಕಾಯಿ ಹಾಕಿ ಮಾಡೀನಿ. ಸೊ ಸಪ್ಪನ ಬೇಳೆ ಒಂದು ಬಟ್ಟಲು ತೊಗೊಂಡೀನಿ. ಒಂದು ಬಟ್ಟಲು ಗೋಧಿ ರವದ ಉಪ್ಪಿಟ್ಟಲ್ಲ, ಶೀರಾ. ಆ್ಯಂಡ್ ಇವಾಗ ಬೇಳೆ ಇಲ್ಲಿ ಎಲ್ಲ ಹೋಗಿ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಇವಾಗ ಟೈಮ್ ಬಂದು ಎಕ್ಸಾಕ್ಟ್ 11, ಕರೆಕ್ಟ್ 11 ಅಂದ್ರೆ 11 ಆಗಿದ. ಇವತ್ತು ಬಿಸಿಲಿಲ್ಲ, ತಂಪಾಗದ. ಬರೀ ಕಣ್ಣಿಗೆ ಕಾಣಿಸಲ್ದಂಗೆ ಮಳೆ ಬೀಳತ್ತದು. ಅದಕ್ಕೆ ಬಟ್ಟೆ ಭಾಂಡಿ ಎಲ್ಲ ಮುಗಿಸಾಕಿನಿ ಫ್ರೆಂಡ್ಸ್. ಈಗ ಗೊತ್ತ ಬುಧವಾರದಲ್ಲ, ಅದಕ್ಕೆ ನಾನು ಕಂಪಲ್ಸರಿ ಅಗಸಿ ಬುಧವಾರ ಅಥವಾ ಶನಿವಾರ ದಿನನೇ ಹುರಿತೇವೆ. ಸೊ ಇವಾಗ ಹುರಿಬೇಕು. ಕರಿ ಎಳ್ಳು, ಶೇಂಗಾ ಆ್ಯಂಡ್ ಅಗಸಿ. ಒಂದು ಕಾಲ್ ಹೊಂಟದು, ರಿಸೀವ್ ಮಾಡ್ತೀನಿ. ನನ್ನ ಮಗನ ಫ್ರೆಂಡ್ ಕಾಲ್ ಹೊಂಟದು ಫ್ರೆಂಡ್ಸ್. ಟಾಕ್ ಟು ಯು ಲೇಟರ್ ಆನ್. ಇಂಡಕ್ಷನ್ಸ್ ಅಂತ ಒಂದು ಬೆನಿಫಿಟ್ ಏನು ಅಂತಂದ್ರೆ ನಮ್ಮ ದಗಸ ಹತ್ರ ಫ್ಯಾನ್ ಹಾಕ್ಕೊಂಡು ಅಡುಗೆ ಮಾಡ್ಬೋದು. ಬಟ್ ಒಂದು ಪ್ರಾಬ್ಲಮ್ ಏನು ಅಂದ್ರೆ ಸೌಂಡ್ ಜಾಸ್ತಿ ಬರ್ತದೆ ಫ್ರೆಂಡ್ಸ್. ಪರವಾಗಿಲ್ಲ, ಬಟ್ ಗ್ಯಾಸ್ರ ಬಚತ್ ಆಗ್ಲತ್ತದ. ಕರೆಂಟ್ ಇದ್ದಾಗ ಅಡುಗೆ ಮಾಡ್ಕೊಳಕ್ಕೂ ಆಗ್ಲತ್ತದ. ಎಲ್ಲ ಸಾಕಿಷ್ಟು 1 hour ಅದ ಆಲ್ಟರ್ನೇಟ್ ಅದ ನಮ್ಮ ಹತ್ರ ಮಾಡ್ಲತ್ತಿತ್ತು. ಸೊ ಅದ್ರ ಸಲುವಾಗಿ 1 hour ಲೇಟಾಗಿ ಪೂರ ಹುರಿಲಿಕ್ಕೆ 11 o'clock ಹುರಿಲಿಕ್ಕೆ ಕೊಡಬೇಕು ಅಂತ ಹಿಂಗೆ ಇಂಡಕ್ಷನ್ ಚಾಲೂ ಮಾಡೀನಿ. ಅಷ್ಟರಲ್ಲಿ ಕರೆಂಟ್ ಹೋಯ್ತು. ಸೊ ಇವಾಗ ಕರಿ ಎಳ್ಳು ಹುರಿದಿನಿ, ಬಟ್ ಎಳ್ಳು ಹುರಿಯೋದು ಭಾಳ ಡಿಫಿಕಲ್ಟ್ ಅದ ಫ್ರೆಂಡ್ಸ್. ಅವು ಹುರಿದಿಂದೇ ಗೊತ್ತಾಗಲ್ಲ ಹೋಗ್ಯದ, ಪಾಪಪ್ನೂ ಆಗಲ್ಲ ಹೋಗ್ಯವ. ವೈಟ್ ಎಳ್ಳಾದ್ರೆ ಚಲೋ ಪಾಪಪ್ ಆಯ್ತು, ಇವು ಕರಿ ಎಳ್ಳು ಪಾಪಪ್ಪೇ ಆಗಲ್ಲ ಹೋಗ್ಯವು. ಆ್ಯಂಡ್ ಇವಾಗ ಶೇಂಗಾ ಹುರಿತಾ ಇದ್ದೀನಿ. ಶೇಂಗಾ ಆಲ್ಮೋಸ್ಟ್ ಹೊಡ್ದಿನಂಗೆ ಅನ್ಸತ್ತವ. ಅಗಸಿ ಹಿಟ್ಟು ಹುರಿದ್ರೆ ಮುಗೀತು. ಹಿಟ್ಟು ಎಲ್ಲ ಕೆಲಸ ಮಾಡಿ ಇವು ತಣ್ಣಗಾಗ್ಲಿಕ್ಕೆ ಇಕ್ತೀನಿ. ಆನಂತರ ಶೇಂಗಾ ಹಿಂಡಿ ಕೊಡ್ತೀನಿ. ಅದ್ರದ್ದೊಂದು ಸ್ವಲ್ಪ ಲಡ್ಡು ಮಾಡೋದು ಕರಿ ಎಳ್ಳಿಂದು. ಆ್ಯಂಡ್ ಅಗಸಿದ್ನು ಹಿಂಡಿ ಮಾಡೋದು. ಸರಿ, ನಂತರ ಭೇಟಿ ಆಗ್ತೀನಿ.
ಅಗಸಿ ಮತ್ತು ಎಳ್ಳು ಪಾಪಪ್ ಸಾಂಗ್ ಭಾಳ ಮಸ್ತಾಗಿ ಅನಿಸ್ತದೆ ಫ್ರೆಂಡ್ಸ್. ಅದಕ್ಕೆ ಇಲ್ಲೊಂದು ಸ್ವಲ್ಪ ಆ್ಯಡ್ ಮಾಡೀನಿ. ಇಡ್ಲಿ ಆ್ಯಂಡ್ ನೋಡೋರಿ ಇಡ್ಲಿಗೆ ಅಂತೂ ನೆನೆಕ್ಕಿದೆ. ಆ್ಯಂಡ್ ರವೆ ಉದ್ದಿನಬೇಳೆ ಚೆನ್ನಾಗಿ ತೊಳೆದಿಟ್ಟು ನೆನೆಕ್ಕೀನಿ. ಆ್ಯಂಡ್ ರವನೋದ ಇವಾಗ ಇವಕ್ಕೆ ಚಲೋ ಒಂದು ಸ್ವಲ್ಪ ನೆಂದ್ರೆ ಫ್ರಿಜ್ನಾಗ ಇಕ್ತೀನಿ. ಸೊ ದ್ಯಾಟ್ ಮಿಕ್ಸರ್ ಖರಾಬ್ ಆಗೋಲ್ಲ. ಮೊದಲೇನು ಮಾಡ್ತಿದ್ದ ಅಂದ್ರೆ ಐಸ್ ಕ್ಯೂಬ್ ಹಾಕಿ ಮಿಕ್ಸರ್ಗೆ ಹಾಕ್ಲಕ್ಕೆ ಹಚ್ತಿದ್ದ. ವೈಭವ್ ಹಾಕ್ತಾನೆ ಮಿಕ್ಸರ್ಗೆ ಅಥವಾ ವೈಷ್ಣವಿ ಜಾಸ್ತಿ ಮಾಡಿ ವೈಭವನ್ನೇ ಹಾಕ್ತಾನೆ. ನಾನು ಮಿಕ್ಸರ್ಗೆ ಹಾಕೋದು ಕಮ್ಮಿ ಮಾಡೀನಿ. ಆ್ಯಂಡ್ ಇವಾಗ ಏನು ಮಾಡ್ಲತ್ತೀನಿ ಅಂದರೆ ಇದು ಚೊಲಾಗ ಅಂದ್ರೆ 1-2 ಅವರ್ಸ್ ಹೊರಗಡೆ ಇಟ್ಟಿನ ಬಾದ ಸ್ವೆಲ್ ಐತವಲ್ಲ ಬೇಳೆ ಚಲೋ ಉಬ್ಬಿಂದ ಬಾದ ಆವಾಗ ಫ್ರಿಜ್ನಾಗ ಇಕ್ತೀನಿ. ಹಾಕೋ ಹೊತ್ತಿನಾಗ ಫ್ರಿಜ್ನಾಗ ತೆಗೆದು ಹಾಕಿದ್ರೆ ಮಿಕ್ಸರ್ನು ಗರಮ್ ಆಗಲ್ಲ. ಆ್ಯಂಡ್ ಇದು ನೀಟಾಗಿ ಮೆತ್ತಗೆ ಸಾಫ್ಟಾಗಿ ಬರ್ತಾವೆ ಫ್ರೆಂಡ್ಸ್. ತೋರಿಸ್ತೀನಿ ನಾನು ನಿಮಗೆ ಹೆಸರು ಇಟ್ಟು ಚೆನ್ನಾಗಿ ಬರ್ತದೆ ಅಂತ. ಸೊ ನೋಡೋರು ರಾತ್ರಿಗೆ ಮಾಡಬೇಕು ಅಂಥೇಳಿ ಇವಾಗ ನೆನೆಕ್ಕೀನಿ ರವೆ. ನೋಡೋರು ಏನಾಯ್ತದು ಏನಿಲ್ಲ ಅಂತ ನೀಟಾಗಿ ತೊಳ್ಕೊಂಡೀನಿ 2-3 ಟೈಮ್ಸ್. ಅದಕ್ಕೆ ನೀಟಾಗಿ ವೈಟಾಗಿ ಅನ್ಸತ್ತೈತಿ. ಇಲ್ದ್ರ ಒಂದು ಸ್ವಲ್ಪ ಬ್ಲ್ಯಾಕ್ ಅನ್ಸತ್ತಿತ್ತು ಫ್ರೆಂಡ್ಸ್. ಇದು ನಮ್ಮಂತ ಪ್ರಕಿಲಿ ಹುರಿಲಕ್ಕೆ ಹೋಗಿನಲ್ಲ ಅದೇ ಇಡ್ಲಿ ರವೆ ಅದು ಉಪ್ಪಿಟ್ಟು ರವೆ ಅಂದ್ಕೊಂಡು ಹುರಿಲಕ್ಕೆ ಹೋಗಿನಿ. ಬಟ್ ಇಡ್ಲಿ ರವೆ ಆಯಿತು. ಚೆನ್ನಾಗಿ ತೊಳೆದಿನ ಬಾದ ಒಂದು ಸ್ವಲ್ಪ ಎಣ್ಣೆನೂ ಹೋಗ್ಯದ. ಇವಾಗ ಚೆನ್ನಾಗಿ ಅನ್ಸತ್ತದು. ಸೊ ಇದೊಂದು ಉಳಿಲತ್ತಿತ್ತು, ಇದನ್ನು ಹುರ್ಕೊಂಡ್ರೆ ಹೋಗುತ್ತೆ ಅಂತ ನಮ್ಮಂದು ರವಾನ ಹುರ್ಕೊಳತ್ತೀನಿ. ಯಾವಾಗ ಬೇಕು ಅವಾಗ ಉಪ್ಪಿಟ್ಟು ಮಾಡ್ಕೊಳಕ್ಕೆ ಈಸಿ ಇರ್ತದೆ. ಎಷ್ಟು ಚೆನ್ನಾಗಿ ಸ್ಮೆಲ್ ಹೊಂಟದ, ಫ್ರಾಗ್ರೆನ್ಸ್ ಸೂಪರಾಗಿ ಹೊಂಟದ ಫ್ರೆಂಡ್ಸ್. ಇವಾಗ ಬಂದ್ ಮಾಡೀನಿ. ಮತ್ತು ಇನ್ನೂ ಗರ್ಮಿ ಅದ ಅದ್ರೊಳಗೆ. ಸೊ ಹುರಿತಾ ಇದ್ದೀನಿ. ವೈಟ್ ಆಗಿದೆ. ಏನಾಗ್ತೀವಿ ಮಿಕ್ಸರ್ಗೆ ತಣ್ಣಗಾಗಲಿ ಇಲ್ಲೇನ ತಣ್ಣಗಾಗಲಿ ಜಲ್ದಿ ಜಲ್ದಿ ಕೆಲಸ ಮುಗಿಸ್ಕೊಂಡು ಕೊಡಬೇಕು ಅಂತ ಅಂದ್ಕೊಳತ್ತಾನ. ಬಟ್ ಇನ್ನೂ ತಣ್ಣಗಾಗಿಲ್ಲ ಫ್ರೆಂಡ್ಸ್. ತಣ್ಣಗಾದ ನಂತರ ವೈಭವ್ ಮಿಕ್ಸರ್ಗೆ ಹಾಕೋನಿಲ್ಲ. ಶೇಂಗಾ ಕರಿ ಎಳ್ಳು ನೋಡ್ರಿ ಪಾಪಪ್ ಆಗಿ ನಂಗೆ ಭೀ ಫೀಲ್ ಆಗಲ್ಲಾಗ್ಯಾವ. ಆ್ಯಂಡ್ ಇವು ನೋಡ್ರಿ ಚೆನ್ನಾಗಿ ಪಾಪಪ್ ಆಗ್ಯಾವ. ತಾಳಿನ ಪ್ಯಾಕೆಟ್ ನನಗೆ ಈ ರೋಸ್ ಮಿಕ್ಸ್ಚರ್ ಪ್ಯಾಕೆಟ್ನಾಗ ಆಲ್ ಟೈಮ್ ಫೇವ್ರೇಟ್ ಏನಂದ್ರೆ ಈ ಬಿಸ್ಕೆಟ್ಸ್. ನಾನು ವೈಷ್ಣವಿನ ಒಟ್ಟು ಇಷ್ಟಪಡ್ತೀನಲ್ಲ, ಬಟ್ ನಾನು ವೈಭವ್ ಇಷ್ಟಪಟ್ಟು ತಿಂತೀವಿ. ಫಸ್ಟ್ ಇವೇ ತೆಕ್ಕೊಂಡು ತಿಂದು ಆನಂತರ ಬೇರೆ ತಿನ್ಲಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಇವಾಗ ಟೈಮ್ ಹೇಳಬೇಕು ಆದ್ರೆ 1 o'clock. ಸೊ ಇವಾಗ ಊಟ ಏನು ಮಾಡಲ್ಲ, ಯಾಕಂದ್ರೆ ಊಟ 4 o'clock ಮಾಡ್ತೀನಿಲ್ಲ, ಅವಾಗ ಊಟ ಮಾಡ್ತೀನಿ. ಇವಾಗ ಸ್ನ್ಯಾಕ್ ತಿಂತೀನಿ. ನಾ ಯಾಕೆ ಹಂಗೆ ಮಾಡ್ತೀನಿ ಅಂದ್ರೆ 4 o'clock ಊಟ ಮಾಡ್ರೆ ಮತ್ತು ರಾತ್ರಿಗೆ ಹೊಸು ಹೋಗಲ್ಲ, ಅದ್ರ ಸಲುವಾಗಿ ಫ್ರೆಂಡ್ಸ್. ಇವಾಗ ಊಟ ಮಾಡ್ದಂದ್ರೆ ಮತ್ತು ಅವಾಗ ಸ್ನ್ಯಾಕ್ ಮಾಡಿದ್ರೆ ಮಕ್ಕಳ ಟೈಮಿನಾಗ ನಿದ್ದೆ ಹತ್ತಲ್ಲ, ಏನಾರ ಉಣ್ಬೇಕು ಅನ್ನಿಸ್ತದು. ಬರ್ನನ್ಸಂಟ ಸ್ನ್ಯಾಕಿಂಗ್ ಮಾಡಿಟ್ರಿ. ಇವಾಗ ಇದು ತಿಂದ ನಂತರ ಎಲ್ಲನೇ ಮಿಕ್ಸರ್ಗೆ ಹಾಕಬೇಕು. ಸೊ ನೆಕ್ಸ್ಟ್ ಜೀರಾ, ಲಾಟ್ಸ್ ಆಫ್ ಜೀರಾ, ಸಾಲ್ಟ್, ಚಿಲ್ಲಿ ಪೌಡರ್ ಆ್ಯಂಡ್ ಗಾರ್ಲಿಕ್. ಲಾಟ್ಸ್ ಆಫ್ ಗಾರ್ಲಿಕ್. ಇದು ಕರ್ಗೆ ಯಾಕಂದ್ರೆ ಕರಿ ಎಳ್ಳು ಹಾಕೀನಿ ಮಿಕ್ಸರ್ಗೆ, ಅದ್ರ ಸಲುವಾಗಿ. ನೋಡ್ರಿ ಏನೇನು ಮಾಡಿದ್ರೆ ತೋರಿಸ್ತೀನಿ. ಆಯ್ತು ರೆಡಿ. ರೆಡಿ ನೀನು ರೆಡಿ ಗನ ಬ್ಯಾಂಡ್. Accent is also ready. ಫ್ರಾಗ್ರೆನ್ಸ್ ಕಿರ್ರಾಕ್ ಹೊಂಟದ ಫ್ರೆಂಡ್ಸ್. ನಾಲ್ಕು ಊಟ ಮಾಡ್ತೀನಿ. ಚಪಾತಿ, ಮೊಸರು, ಅಗಸೆ ಹಿಂಡಿ. ಸೊ ಎಲ್ಲ ಮಿಕ್ಸರ್ಗೆ ಹಾಕಿ ನಂತರ ಮಿಕ್ಸರ್ಗೆ ಹಾಕಿದ ತಕ್ಷಣ ಇಮಿಡಿಯೇಟಾಗಿ ನಾವು ಈ ಡಬ್ಬಿಗಳ್ನಾಗ ತುಂಬಲಕ್ಕಾಗಲ್ಲ. ಒಂದು ಸ್ವಲ್ಪ ಬಿಸಿ ಇದ್ದಂಗೆ ಇರ್ತದೆ, ಅಂದ್ರೆ ಒಂದು ಸ್ವಲ್ಪ ಮಿಕ್ಸರ್ದು ಗರ್ಮ ಇರ್ತದಲ್ಲ. ಸೊ ಅದ್ರ ಸಲುವಾಗಿ ನಾನು ಏನು ಮಾಡ್ತೀನಿ, ಒಂದು ಪ್ಲೇಟ್ನ ಹಾಕಿ ಎಲ್ಲನೇ ತಣ್ಣಗಾಗ್ಲಿಕ್ಕೆ ಇಕ್ತೀನಿ. ಆ ನಂತರ ಮತ್ತು ಡಬ್ಬಿಗೆ ಹಾಕೋತೀನಿ. ಸೊ ನಂಗೆ ಒಂದು ಸ್ವಲ್ಪ ತಣ್ಣಗೆ ಗಾಳಿ ಬಿಡ್ಲತ್ತಿತ್ತು ಹೊರಗೆ. ಆ್ಯಂಡ್ ಆ ವೀಡಿಯೋಗೆ ನಾವು ವಾಯ್ಸ್ ಓವರ್ ಕೊಟ್ಕೋಬೇಕಾಗಿತ್ತು. ಸೊ ಅದಕ್ಕೆ ನಾನು ಏನು ಮಾಡೀನಿ ಅಂದರೆ ಕಿಚನ್ನಾಗ ಬಂದು ಕುಂತು ಆರಾಮ್ಸ ಅಂತ ತಣ್ಣಗೆ ಗಾಳಿನಾಗ ವಾಯ್ಸ್ ಓವರ್ ಕೊಡ್ಲತ್ತೀನಿ. ಸೊ ಐ ಆಮ್ ಎಂಜಾಯಿಂಗ್ ದಿ ವೆದರ್ ಆ್ಯಂಡ್ ಕೆಲಸನೂ ಕಂಪ್ಲೀಟ್ ಮಾಡ್ಕೊಳತ್ತೀನಿ ಫ್ರೆಂಡ್ಸ್.
ಆ್ಯಕ್ಚುಲಿ ವೀಡಿಯೋಕ್ಕೆ ವಾಯ್ಸ್ ಓವರ್ ಕೊಡೋ ಟೈಮ್ನಾಗ ನಿದ್ದೆ ಹೊಂಟಿ ನಂಗೆ ಫೀಲ್ ಆಯಿತು. ಸೊ ಒಂದು ಸ್ವಲ್ಪ ಮಲ್ಕೊಂಡು ಹೇಳರಿ ಅಂತೇಳಿ ಹೋಗಿ ಮುಕ್ಕೊಂಡೀನಿ. ನಾನು 20 ಮಿನಿಟ್ಸಾಗಿ ಮುಕ್ಕೊಂಡೀನಿ. ಎದ್ದ ತಕ್ಷಣ ಹೊಸ ಹೋಗ್ಲತ್ತೀವಿ ಫ್ರೆಂಡ್ಸ್. ಅದಕ್ಕೆ ಓಟ್ಸ್ ಬಾಯ್ಲ್ ಮಾಡ್ಕೊಂಡೀನಿ ರೈಸ್ ಟೈಪ್ ಓಟ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹೊಸೋಗ್ಯ ಆ್ಯಕ್ಚುಲಿ 3:30 ಆಗ್ಯದ. ಓಟ್ಸ್ ಆಗ್ಲತ್ತದು. ಮೊಸರು, ಅಗಸೆ ಹಿಂಡಿ, ಒಂದು ಚಪಾತಿ, ಒಂದು ಸ್ವಲ್ಪ ಉಪ್ಪಿನಕಾಯಿ ಹಚ್ಕೊಂಡೀನಿ. ಬರೀ ಊಟ ಮಾಡರಿ. ಓಟ್ಸ್ ಮೇಲೆ ತುಪ್ಪ ಹಾಕ್ಕೊಂಡೀನಿ, ಸಪ್ಪನ ಬ್ಯಾಳೆ, ಉಪ್ಪಿನಕಾಯಿ ಆ್ಯಂಡ್ ಅಗಸೆ ಹಿಂಡಿ. ಇಲ್ಲ ಇಲ್ಲೇ ಕುಂತಿದ್ದೆ, ಹೇಳತ್ತಿಲ್ಲ ಅದನ್ನು ವಾಯ್ಸ್ ಓವರ್ ಭೀ ಇಲ್ಲೇ ಕುಂತ ಹೇಳ್ತಿದ್ದ. ಏನು ಮಾಡಿ ಹಾಂ ನಾ ಏನು ಮಾಡಲಿ ಒಳಗ್ದಾಗ ಹಸ್ಲತ್ತದ. ವಾವ್ ಮಳೆ ಬೀಳತ್ತಲ್ಲ, ಗಾಳಿ ಇದ್ರೆ ಮಳೆ ಬೀಳಲ್ಲ. ಪಕ್ಷಿಗಳು ಗಾಳಿನಾಗ ಏಟ್ ಹೈರಾಣಿದಾವೆ. ಮಾರ್ನಿಂಗಿಂದ ಕಣ್ಣಿಗೆ ಕಾಣಿಸಲ್ದಂಗೆ ಮಳೆ ಬೀಳತ್ತಿತ್ತು ಫ್ರೆಂಡ್ಸ್. ಬಟ್ ಎಕ್ಸಾಕ್ಟ್ಲಿ ಮಕ್ಕಳು ಸ್ಕೂಲ್ದಿಂದ ಬರೋ ಟೈಮಿನಾಗ ಅಥವಾ ಸ್ಕೂಲ್ ಬಿಡೋ ಟೈಮಿನಾಗ ಮಳೆ ಸ್ಟಾರ್ಟ್ ಆಯಿತು. ನೋಡ್ರಿ ತೇಜ್ ಅಂದರೆ ಜಾಸ್ತಿ ಗಾಳಿ ಬೀಳತ್ತು. ಆ್ಯಂಡ್ ಎಕ್ಸಾಕ್ಟ್ ವೈಷ್ಣವಿ ಬರೋ ಟೈಮ್ನಾಗ ಜೋರಾಗಿ ಮಳೆ ಬೀಳತ್ತಿತ್ತು. ಸೊ ಬಂದ ತಕ್ಷಣ ಆಕೆ ಅಂಬ್ರೆಲ್ಲ ಒಂದು ಇಟ್ಕೊಂಡಿದ್ದಿಂದ ಐನು ಹಮ್ಮಿಸಂದು ಅಂಬ್ರೆಲ್ಲ ಇಟ್ಕೊತ. ಸೊ ಅಂಬ್ರೆಲ್ಲ ಇಟ್ಕೊಂಡು ಓಡ್ಕೊತ ಬಂದು ನಾನು ಮಳೆ ಬೀಳತ್ತಂದು ಕಾಫಿ ಕುಡ್ದು ಶೇಂಗಾ ಹಿಂಡಿ ಕುಟ್ಲಕ್ಕೆ ಖಾರ ಇದ್ದಂಗೆ ಏಟ್ರಿ ಒಂದ್ಸಲ ಲೈಟ್ ಹಾಗಂತೆ ಖರೆ ಮೊಬೈಲ್ನಾಗ ಕಾಣಿಸೋದು. ಶೇಂಗಾದ ಹಿಂಡಿನ ಕೊಟ್ಟು ರೆಡಿ ಆಯಿತು ಫ್ರೆಂಡ್ಸ್. ಶೇಂಗಾದ ಹಿಂಡಿ, ಅಗಸೆ ಹಿಂಡಿ ಮಿಕ್ಸರ್ಗೆ ಹಾಕಬೇಕಾಯ್ತು. ಇದ್ರೆ ಇಲ್ಲಿ ಕುಟ್ಲಕ್ಕಾಗಲ್ಲ ಫ್ರೆಂಡ್ಸ್. ಶೇಂಗಾದ ಹಿಂಡಿ ನಾವು ಕೈಲಿ ಕೊಟ್ಟರೆ ನಂಬಲ್ಲಿ ತಿಂತಾರೆ, ಮಿಕ್ಸರ್ಗೆ ಹಾಕಿ ಟೇಸ್ಟ್ ಹತ್ತಲ್ಲ ಅಂತಾರೆ. ಪೂರ ಹಿಟ್ಟಾಗಿ ಹೋಗಂಗೆ ಐತಲ್ಲ. ಇದಾದ್ರೆ ಚಲೋ ಇರ್ತದೆ. ಸೊ ಯಾವ್ದನ್ನೋ ಮೆಹನತ್ ಮಾಡಿ ಟೇಸ್ಟ್ ಹತ್ತದ. ಹಾಗಂತ ಅದು ಟೇಸ್ಟ್ ಹತ್ತಲ್ಲ ಅಂತಲ್ಲ, ಬಟ್ ಅದಕ್ಕೆ ಕುಟ್ಟ ಅಂತ ತಾಕತ್ತಿರಲ್ಲ. ಇದಾದ್ರೆ ಈಸಿಯಾಗಿ ಕುಟ್ಲಕ್ಕಾಗ್ತದೆ. ಆಯ್ತು, ನಂದು ಸಣ್ಣದಲ್ಲ ಕಲ್ಲು ನೋಡಿರಿ ಎಷ್ಟು ಸಣ್ಣದ. ಅದಕ್ಕೆ 2 ಬಾರ್ ಕುಟ್ಟದು ಬಳ್ತದು. ವೈಷ್ಣವಿಗೆ ಅಲ್ಲಿ ಬೆಲ್ಲ ಕುಟ್ಲಕ್ಕೆ ಹಚ್ಚೀನಿ. ಇವತ್ತು ಬಾಂಡೆ ಬೆಳಗ್ಲಕ್ಕೆ ಜಾಸ್ತಿ ಬೀಳ್ತಾವ ಎಲ್ಲ ಪ್ಲೇಟ್ಸ್. ಕುಟ್ಟಂಗೆ ವೈಷ್ಣವಿ ಬೆಲ್ಲ ಕುಟ್ಲತ್ತೇಳ ಫ್ರೆಂಡ್ಸ್. ಯಾಕಂದ್ರೆ ಶೇಂಗಾದ ಹೋಳ್ಗೆ ಮಾಡ್ಲಿಕ್ಕೆ ಬೆಲ್ಲ ಕರಗಿಸೋತಿನ. ಒಂದು ಸ್ವಲ್ಪ ನೀರು ಹಾಕೀನಿ. ಹಿಂಡಿ ಅವಾಗೆ ರೆಡಿ ಮಾಡ್ಕೊಂಡಿನಿ, ತೋರಿಸಿನಲ್ಲಿ ನಿಮಗೆ ವೈಭವ್ ಮಿಕ್ಸರ್ಗೆ ಹಾಕಿ ಹೋಗ್ತೀನಾಗ. ಸೊ ಇವಾಗ ಬೆಲ್ಲ ನೀಟಾಗಿ ನಾ ಹಮೇಶ ಕರ್ಗಿಸೇ ಹಾಕ್ತೀನಿ. ಯಾಕಂದ್ರೆ ಒಳಗೆ ನೋಡ್ರಿ ಕಾಣಿಸುತ್ತೆ ನೋಡ್ರಿ ಕಡ್ಡಿ ಅದ ಒಂದು. ಸೊ ಹಿಂಗೆ ಕಡ್ಡಿ ಬರೀಕಿರ ಪಾರ್ಟಿಕಲ್ಸ್ ಇರ್ತವೆ. ಅದಕ್ಕೆ ಚಲೋ ಕರಗಿಸಿ ಡೈರೆಕ್ಟ್ ಹಿಂಡಿನಾಗ ಮಿಕ್ಸ್ ಮಾಡೋಕ್ಕೂ ರವೆ 1 ಡೇ ರೆಸ್ಟಿಂಗ್ ಪೀರಿಯಡ್ ಬಿಡ್ತೀನಿ. ಅದಕ್ಕೆ ನೆಕ್ಸ್ಟ್ ಡೇ ಮಾಡ್ತೀನಿ. ಚೆನ್ನಾಗಿರ್ತಾವೆ. ನೆಕ್ಸ್ಟ್ ಡೇನೂ ಮಾಡ್ಕೋಬೋದು, ನಮ್ಗೆ ಯಾವಾಗ ಬೇಕು ಅವಾಗೂ ಮಾಡ್ಕೋಬೋದು. ಆ್ಯಕ್ಚುಲಿ ಇವಾಗ ಶೇಂಗಾದ ಹೋಳ್ಗೆ ಮಾಡೋದು ಭಾಳ ಕಡಿಮೆ ಮಾಡೀನಿ. ನೋಡ್ರಿ ನಿಮ್ಗೆ ಡಸ್ಟ್ ಪಾರ್ಟಿಕಲ್ಸ್ ಕಡ್ಡಿ ಕಾಣಿಸುತ್ತೆ ನೋಡ್ರಿ ಇಲ್ಲೊಂದು ಅಲ್ಲಿ. ಸೊ ಅಮ್ಮ ಪಪ್ಪ ಇರೋ ತನಕ ಅಮ್ಮ ಮಾಡಿಕೊಡ್ತೀವಿ, ಪಪ್ಪ ತಂದು ಕೊಡ್ತೀರ, ಆರಾಮಾಗಿ ತಿಂದು ಕೊಡ್ತಿದ್ದೆವು. ಬಟ್ ಪಪ್ಪ ಹೋದ ಹಿಡ್ದು ಅಮ್ಮನೂ ಹೆಲ್ತ್ ಇಶ್ಯೂಸು ಒಂದು ಸ್ಟಾರ್ಟಾಗಿ. ಸೊ ಹಾಗಾಗಿ ಶೇಂಗಾದ ಹೋಳ್ಗೆ ಕಮ್ಮಿ ಮಾಡೀನಿ. ಇಲ್ಲಾಂದ್ರೆ ನಾರ ಮಾಡಬೇಕು, ಇಲ್ಲದ್ರೆ ಅಮ್ಮಾರ ತೊಗೊಂಡು ಬರಬೇಕು, ಹಿಂಗೆ ಕಂಪಲ್ಸರಿ ಇರ್ತಿತ್ತು. ಇವಾಗ ವೈಭವ್ ಮನೆಗೇನಲ್ಲ ತಿಂತಾನ ಮಗ. ಪಾಪ 3-4 ವರ್ಷ ಆಯ್ತು ಏನೂ ಬರಾಬರ್ ಮಾಡಿಕೊಡ್ತಿದ್ದಿಲ್ಲ. ಇವಾಗ ಅಟ್ಲೀಸ್ಟ್ ತಿಂತಾನ ಅಂತ ಮಾಡಬೇಕು ಅಂತ ಒಂದು ಸ್ವಲ್ಪ 1 ಪಾವು ಕಿಲೋ ಅಷ್ಟು, ಅದಕ್ಕಿಂತ ಜಾಸ್ತಿ ಹೊಟ್ಟೆ ಪ್ರಾಪರಾಗಿ 1/2 ಕಿಲೋನೂ ಮಾಡ್ಲತ್ತಿಲ್ಲ. ಅವನೊಬ್ಬನ ಪೂರ್ತಿಯಾಗಿ ಬಂದು ಮನುಷ್ಯಾಗ ಒಂದೊಂದು ಬಂದ್ರೂ ಸಾಕು ಅನ್ನಂಗೆ ಮಾಡ್ಲತ್ತೀನಿ. ಯಾಕಂದ್ರೆ ರೋಡದಲ್ಲ ಫ್ರೆಂಡ್ಸ್ ಡಿಸ್ಟರ್ಬೆನ್ಸ್ ಆಯ್ತದ. ತಂಗಿ ಬರೋ ಹೊತ್ತಿನಾಗ ತುಪ್ಪ ತರ್ಲಕ್ಕೆ ಹಚ್ಚೀನಿ. ಸೊ ಫ್ಲ್ಯಾಶ್ ಆಯಿತು, ತುಪ್ಪನೂ ಅದ ತಿಂತಾರ ಅಂತ. ಸ್ವೀಟ್ ಮೆಮರೀಸ್, ಸ್ವಲ್ಪ ಹಾಟ್ ಮೆಮರೀಸ್ ಎಲ್ಲ ನಿಮ್ಸಂಟ್ ಹಂಚ್ಕೊಲತ್ತೀನಿ. ಐ ಡಸಂಟ್ ನೋ ಹಂಚ್ಕೋಬೇಕು ಏನಿಲ್ಲ, ಬಟ್ ಫೀಲ್ ಓಕೆ. ಯಾರಿಗೂ ನಮ್ಗೊಂದು ಸುಖ ದುಃಖಗಳು ಹಂಚ್ಕೊಂಡ್ರೆ ಚಲೋ ಅನ್ನಿಸ್ತಾರ. ಸೊ ಆ ಥರ ಅಷ್ಟೇ ಮನ್ಸಿಗೆ ಹಲ್ಕಿ ಮಾಡ್ಕೋದು. ಆ್ಯಂಡ್ ಈಗ ಅದು ಕರೆಂಟಿಂದ ಇಶ್ಯೂ ಭಾಳ ಆಗ್ಲತ್ತು. ಒಟ್ಟು ಕರೆಂಟ್ ಇರ್ಲಕ್ಕದು. ಇವಾಗೂ ಮೊಬೈಲ್ ಲೈಟ್ ಟಾರ್ಚ್ ಆನ್ ಮಾಡೇ ತೋರಿಸ್ತಾ ಇದ್ದೀನಿ ನಿಮ್ಗೆ. ಆ್ಯಂಡ್ ಚಾರ್ಜಿಂಗ್ನೂ ಇಲ್ಲ. ನಂತರ ಮಾತಾಡರಿ ಫ್ರೆಂಡ್ಸ್. ಬಾಯ್.
ಈ ಪ್ಲೇಟಲ್ಲಿ ಕಲಿಸ್ಕೊಂಡಿನಿ. ಆ್ಯಕ್ಚುಲಿ ವೀಡಿಯೋ ಮಾಡ್ಬೇಕು ಅಂದ್ಕೊಂಡೆ, ಬಟ್ ಹೇಳಿನಲ್ಲ ಫ್ರೆಂಡ್ಸ್ ನಿಮ್ಗೆ ಚಾರ್ಜಿಂಗ್ ಕಮ್ಮಿ ಅದಂತ, ಅದ್ರ ಸಲುವಾಗಿ ಮಾಡ್ಲಿಕ್ಕಾಗಿಲ್ಲ. ನೋಡ್ರಿ ಅಷ್ಟು ಅಳ್ಸೋದು. ಬಟ್ ಭಯ ಪಡ್ಲಿಕ್ಕೆ ಏನಾಗ್ತಲ್ಲ. ಇವತ್ತೊಂದು ರಾತ್ರಿ ರೆಸ್ಟಿಂಗ್ ಪೀರಿಯಡ್ ಇರ್ತದಲ್ಲ, ಸೊ ಸನಿ ಬರ್ತದೆ ನೀಟಾಗಿ. ನೋಡಿರಿ ಅಷ್ಟೇ, ನಾವು ಉಂಡೆ ಏನೂ ಇಲ್ದಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಅದಕ್ಕೆ ಪ್ಲೇಟ್ನಾಗ ಮಿಕ್ಸ್ ಮಾಡಿ ನಿಮ್ಗೆ ಇದ್ರಾಗ ತೋರಿಸುತ್ತೀನಿ ನಂತರ. ಉಂಡೆ ಒಟ್ಟಿರ್ಬಾರ್ದು, ಅದ್ರ ಮಾಡೋತ್ತಿನ ಪ್ರಾಬ್ಲಮ್ ಆಯ್ತದು. ಚಲಿಯೇ ಇದು ಅಂತೂ ರೆಡಿ. ಇವತ್ತು ರೆಸ್ಟಿಂಗ್ ಮಾಡ್ಲಿಕ್ಕೆ ಇಟ್ಟು ನಾಳೆಗೆ ಅಥವಾ ನಾಡ್ದು ಇವತ್ತು ಬೇಕು ಇವತ್ತು ಮಾಡ್ಕೋಬೋದು. ಸಂಧ್ಯಾ ದೀಪ ಹಚ್ಚೋದು ಆಯಿತು ಫ್ರೆಂಡ್ಸ್. ಯಾಕೋ ಇನ್ನೂ ಲೈಟೇ ಬಂದಿಲ್ಲ. 7 ಆದ್ರೂ ಲೈಟಿಂದೇ ಹಾದಿ ನೋಡ್ತಾ ಇದ್ದೀನಿ. ಸ್ವಲ್ಪ ವಾಕಿಂಗ್ ಮಾಡೋದೈತದ ಅಂತ ವಾಕ್ ಮಾಡ್ಲತ್ತೀನಿ ಮನೆಯಲ್ಲಿ, ಯಾಕಂದ್ರೆ ಮಳೆ ಬೀಳತ್ತಲ್ಲ. ಕರೆಂಟಿಂದ ಹಾದಿ ನೋಡಿ ಹಾಗೆ ಭಾಂಡೆ ಬಳಗಕ್ಕಿಂತ ಫ್ರೆಂಡ್ಸ್ ಮೊಬೈಲ್ ಟಾರ್ಚ್ ಹಚ್ಕೊಂಡು, ಸೊ ನಂದೆಲ್ಲ ವರ್ಕ್ ಕಂಪ್ಲೀಟ್ ಆಗೋಕ್ಕೆ ಕರೆಂಟ್ ಬಂತು. ಸೊ ಅಷ್ಟರಲ್ಲಿ ವಡೆ ಸಲುವಾಗಿ ಒಂದು ಸ್ವಲ್ಪ ಮತ್ತು ಇಡ್ಲಿ ಸಲುವಾಗಿ ಒಂದು ಸ್ವಲ್ಪ ಬೇಳೆ ಮಿಕ್ಸರ್ಗೆ ಹಾಕೋಣ, ಅದಿಟ್ಟೆಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿಕ್ಕೀನಿ. ನಾಳೆ ಮಾಡ್ಬೇಕು ಅವೆಲ್ಲ. ಸೊ ದಿಸ್ ಈಸ್ ಆಲ್ ಫಾರ್ ದ ಡೇ. ಇವತ್ತು 4 ಲೀಟರ್ಸ್ ಆಫ್ ವಾಟರ್ ಕುಡ್ದೀನಿ. ಬಾಯ್, ಸಿ ಯು ಟುಮಾರೋ.